ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ತತಃ ಪರಂ, ಜ್ಞಾನ ಪುಷ್ಪಂ ತಪಃ ಪುಷ್ಪಂ, ಧ್ಯಾನ ಪುಷ್ಪಂಚ ಸಪ್ತಮಂ, ಸತ್ಯಂಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವ ಅಂತ. ಹೆಚ್ಚಿನ ಅನುಗ್ರಹ, ಪರಿಪೂರ್ಣ ಅನುಗ್ರಹ ದೇವರದಾಗಬೇಕು ಅಂದ್ರೆ 8 ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕಂತೆ. ಅಹಿಂಸಾ, ಮನಸ್ಸು ಮಾತು ಕೃತಿಗಳಿಂದ ಒಬ್ಬರಿಗೆ ಹಿಂಸೆಯನ್ನ ಜೀವನದಲ್ಲಿ ಮಾಡದೇ ಇರೋದು, ಇದು ನಾವು ದೇವರಿಗೆ ಸಮರ್ಪಣೆ ಮಾಡುವ ಒಂದು ಪುಷ್ಪ. ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಳ್ಳುವುದು, ತಿನ್ನಬಾರದ್ದನ್ನು ತಿನ್ನದೇ ಇರೋದು, ನೋಡಬಾರದ್ದನ್ನು ನೋಡದೇ ಇರೋದು, ಕೇಳಬಾರದ್ದನ್ನು ಕೇಳದೇ ಇರೋದು, ಇದು ಒಂದು ತರಹದ ಪುಷ್ಪ. ಪುಷ್ಪಂ ಇಂದ್ರಿಯ ನಿಗ್ರಹ. ಕಷ್ಟದಲ್ಲಿದ್ದವರು, ದೀನರು, ನಾನಾ ವಿಧವಾದಂತಹ ಸಮಸ್ಯೆಗಳಿಗೆ ಒಳಗಾದವರು, ಅವರ ಕಷ್ಟಗಳನ್ನು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಕೈಲಾದಷ್ಟು ಸೇವೆಯನ್ನ ಮಾಡಿ ದಯೆ ಮಾಡೋದು, ಅದು ಭಗವಂತನ ಪ್ರೀತಿಗೆ ಅಂತ ಅನುಸಂಧಾನದಿಂದ, ಕೀರ್ತಿಗಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಅಲ್ಲ, ಭಗವಂತನ ಪ್ರೀತಿಗಾಗಿ ಅಂತ ಮಾಡಿದರೆ ಅದೊಂದು ಪುಷ್ಪ. ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ. ಸಣ್ಣ ಪುಟ್ಟ ತಪ್ಪುಗಳನ್ನ, ಅಪರಾಧಗಳನ್ನ ಮಾಡಿದರೆ ಅದಕ್ಕೆ ಕ್ಷಮಾ ಮಾಡಿ ಅವರನ್ನು ಉದ್ಧಾರ ಮಾಡೋದು, ಚಿಕ್ಕವರನ್ನ. ಜ್ಞಾನವನ್ನು ಪಡೆದುಕೊಳ್ಳುವುದು, ತಪಸ್ಸು ಮಾಡುವುದು, ಉಪವಾಸ, ವ್ರತ, ನಿಯಮ, ಶಾಸ್ತ್ರಾಧ್ಯಯನ, ಅನೇಕ ತರಹದ ಶಾಸ್ತ್ರೀಯವಾದ ಕರ್ತವ್ಯ ಕರ್ಮಗಳನ್ನು ಮಾಡುವಾಗ ಬರುವ ಅಡೆತಡೆಗಳನ್ನ ಸಹನೆ ಮಾಡಿಕೊಂಡು ಆ ಕಾಯಕ್ಲೇಶವನ್ನ ಸಹನೆ ಮಾಡುವುದಿದೆಯಲ್ಲ, ಅದೊಂದು ತಪಸ್ಸು. ಭಗವಂತನನ್ನ ಕಣ್ಣುಮುಚ್ಚಿ ಭಕ್ತಿಯಿಂದ ಧ್ಯಾನ ಮಾಡುವುದೇ ಒಂದು ಪುಷ್ಪ. ಕೊನೆಯದಾಗಿ ಸತ್ಯಂಚೈವಾಷ್ಟಮಂ ಪುಷ್ಪಂ, ಸತ್ಯ ಮಾತನಾಡುವುದು. ಈ 8 ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು.